ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. I don't need to answer this question myself. The answer has already been given by others. Watch these videos and decide for yourself. ಏನಾಗಿದೆ ಈ ಸಿಟಿ ರವಿ ಅವ್ರಿಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನದು ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ, ಅವ್ರು ಯಾಕೆ ನೀಟ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ನನ್ಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಈ ದೇಶದ ಲಕ್ಷಾಂತರ ಯುವಕರ ಬಗ್ಗೆ ಅಥವಾ ಯುವಕರು ಎದುರಿಸ್ತಾ ಇರುವಂತ ಸಮಸ್ಯೆ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಮಾನವೀಯತೆ, ಮಾನವೀಯ ಹೃದಯ ಮತ್ತು ನ್ಯಾಯ ಪ್ರಜ್ಞೆ ಬೇಕೇ ಹೊರತು ಯಾವುದೇ ಯೂನಿವರ್ಸಿಟಿಗಳ ಸರ್ಟಿಫಿಕೇಟ್ಗಳು ಬೇಕಾಗಿಲ್ಲ. ಸಿಟಿ ರವಿ ಅವರು ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಹಣಕಾಸು ಸಚಿವರಾಗಬೇಕು ಅಂದ್ರೆ ಎಕನಾಮಿಕ್ಸ್ ಅಲ್ಲಿ PhD ಮಾಡಬೇಕಾಗಿಲ್ಲ. ಈ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಬೇಕು ಅಂದ್ರೆ MBBS ಮಾಡಬೇಕಾಗಿಲ್ಲ. ಈ ದೇಶದಲ್ಲಿ ಕೃಷಿ ಸಚಿವರಾಗಬೇಕು ಅಂತಂದ್ರೆ ಹೊಲಕ್ಕೆ ಹೋಗಿ ನಾಟಿ ಮಾಡಬೇಕಾಗಿಲ್ಲ. ಅಷ್ಟೇ ಏಕೆ ಈ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರು ಹಿಂದಿ ಇಂಗ್ಲಿಷ್ ಬರದೇ ಇರೋರು ನಿಮ್ಮಂತವರಾಗಿದ್ದಾರೆ. ಸಿಟಿ ರವಿಯವರೇ, ಎದೆ ಸೀಳಿದ್ರೆ 3 ಅಕ್ಷರ ಸಿಗಲ್ಲ, ನೀಟ್ ಎಕ್ಸಾಮಿಗೂ ಮುಲ್ಲಾನಿಗೂ ಏನು ಸಂಬಂಧ ಅನ್ನುವಂತಹ ಮೂರ್ಖತನದ ಪ್ರಶ್ನೆ ಕೇಳಿದಿರಲ್ವಾ? ನಾನೀಗ ಕೇಳ್ತಾ ಇದ್ದೇನೆ, ಎದೆ ಸೀಳಿದ್ರೆ 3 ಅಕ್ಷರ ಅಲ್ಲ, ಡಬಲ್ ಡಿಗ್ರಿ, 3 ಡಿಗ್ರಿಯನ್ನು ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನೀಟ್ ಎಕ್ಸಾಮಿನಲ್ಲಿ ಆದಂತಹ ಅವ್ಯವಹಾರಕ್ಕೆ, ಹಾಗೆ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ 21 ವಿದ್ಯಾರ್ಥಿಗಳು, ಅವರಿಗಾಗಿ ನಿಮ್ಮ ಮೋದಿ ಸರ್ಕಾರ ಅಥವಾ ನೀವು ಏನ್ ಮಾಡಿದ್ದೀರಾ? ನಾನು ಕೇಳ್ತಾ ಇದ್ದೇನೆ, ಉತ್ತರ ಕೊಡಿ ಸಿಟಿ ರವಿಯವರೇ. ತಾಕತ್ತಿದೆಯಾ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ? That's all I wanted to say. Thank you.